ಹಿರಿಯೂರು ಕಾಂಗ್ರೆಸ್ ಮುಖಂಡನ ಮೇಲೆ ಪಿಎಸ್ಐ ಹಲ್ಲೆ ಆರೋಪ. ಎದೆ ಬೆನ್ನು ಭಾಗಕ್ಕೆ ಹೊಡೆದಿದ್ದಾರೆ ಪಿಎಸ್ಐ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಹೇಶ್ ಗೌಡ ಕುಡಿದ ಅಮಲಿನಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಇನ್ನು ಹಲ್ಲೆಗೊಳಗಾದಂತಹ ಕಾಂಗ್ರೆಸ್ನ ಮುಖಂಡ ಮಂಜಣ್ಣ ಕಣ್ಣೀರನ್ನ ಹಾಕಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಾಂಗ್ರೆಸ್ ಮುಖಂಡ ಮಂಜಣ್ಣ ಹಿರಿಯೂರು ಗ್ರಾಮಾಂತರ ಪಿಎಸ್ಐ ಮಹೇಶ್ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಯಾವ ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ರಂತೆ? ಏನಿದು ಆರೋಪ ಪಿಎಸ್ಐ ಮೇಲೆ? ಮಧುಶ್ರೀ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾಂಗ್ರೆಸ್ ಮುಖಂಡ ಮಂಜಣ್ಣ ಅಂತಕ್ಕಂಥ ವ್ಯಕ್ತಿ ತಮ್ಮ ಬೆಂಬಲಿಗರು ಏನು ಟಿಪ್ಪರ್ ಲಾರಿಯಲ್ಲಿ ಮರಳನ್ನು ಸಾಗಿಸಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಠಾಣೆ ಬಳಿಗೆ ಹೋಗಿದ್ರು. ಆ ಒಂದು ಟಿಪ್ಪರ್ ಲಾರಿಯನ್ನ ಯಾವ ಕಾರಣಕ್ಕೆ ಜಪ್ತಿ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಹಿರಿಯೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಹೇಶ್ ಗೌಡ ಅವರು ಏಕಾಏಕಿ ಅವಾಚ್ಯವಾಗಿ ನಿಂದಿಸಿದ್ರು. ಅಷ್ಟೇ ಅಲ್ಲ, ಎದೆ ಮತ್ತು ಬೆನ್ನಿನ ಭಾಗಕ್ಕೆ ಬಲವಾಗಿ ಹೊಡೆದ್ರು ಅಂತಕ್ಕಂಥ ಆರೋಪವನ್ನ ಕಾಂಗ್ರೆಸ್ ಮುಖಂಡ ಮಂಜಣ್ಣ ಅವರು ಮಾಡ್ತಿದ್ದಾರೆ. ಅದೇ ರೀತಿ ಏನಂತಂದ್ರೆ ಪಿಎಸ್ಐ ಮಹೇಶ್ ಗೌಡ ಅವರು ಆ ಸಂದರ್ಭದಲ್ಲಿ ಕುಡಿದಿದ್ರು, ಹೀಗಾಗಿ ಕುಡಿದ ಅಮಲ್ನಲ್ಲಿ ಈ ರೀತಿಯ ವರ್ತನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಮಂಜಣ್ಣ ಅವರ ಆರೋಪವಾಗಿದೆ. ಹೀಗಾಗಿ ಅವರು ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಎಸ್ ಪಿ ರಂಜಿತ್ ಅವರಿಗೆ ದೂರನ್ನು ಸಹ ಸಲ್ಲಿಸಿದ್ದಾರೆ. ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.